ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಪಿ ಆ್ಯಂಡ್ ಎಲ್ ತೋರಿಸಿ, ನಿಮ್ಮದು ಆಪ್ಷನ್ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಥವಾ ಲಾಸ್ ಮಾಡ್ತಾ ಇದ್ದಾರೆ. ಸೊ ನಾವು ಆಪ್ಷನ್ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ, ಬಟ್ ನಮಗೆ ಪ್ರಾಫಿಟ್ ಆಗ್ತಾ ಇಲ್ಲ. ಸೊ ತುಂಬ ಲಾಸಲ್ಲಿ ಇದ್ದೀವಿ. ಸೊ ಕೆಲವೊಂದಿಷ್ಟು ಮೆಸೇಜ್ ಬರ್ತಾ ಇದೆ. ಸೊ ಡಿ ಎಮ್ ಮಾಡ್ತಾ ಇದ್ದಾರೆ ಡೈರೆಕ್ಟಾಗಿ, ಪಿ ಆ್ಯಂಡ್ ಎಲ್ ತೋರಿಸಿ ಸರ್, ನಾವು ಆಲ್ರೆಡಿ ತುಂಬ ದಿನ ಆಯಿತು ಟ್ರೇಡಿಂಗ್ನ ಮಾಡ್ತಾ ಇದ್ದೀವಿ, ಬಟ್ ಲಾಸೇ ಆಗ್ತಾ ಇದೆ, ನೀವು ಹೆಂಗೆ ಪ್ರಾಫಿಟ್ ಮಾಡ್ತೀರಾ? ಸೊ ಈ ಥರ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಪಿ ಆ್ಯಂಡ್ ಎಲ್ ಶೋ ಮಾಡ್ತೀನಿ ಫಸ್ಟ್ ವೀಕ್ ಆಫ್ ದಿಸ್ ಮಂತ್, ಅಂದರೆ ಈ ಫೆಬ್ರವರಿ ಫಸ್ಟಿಂದ ಹಿಡಿದು, ಅಂದರೆ ಬಜೆಟ್ ಇತ್ತು, ಫೆಬ್ರವರಿ ಫಸ್ಟ್ ಬಜೆಟ್ ಇತ್ತು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ, ಅಂದರೆ 6th ಫೆಬ್ರವರಿವರೆಗೂ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಿರ್ತೀನಿ. ಇವತ್ತು ಸಂಡೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅಲ್ಲಿ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ ನೀವೇ ನೋಡಂದ್ರೆ. ಸೊ ಪಿ ಆ್ಯಂಡ್ ಎಲ್ ನಾನು ನಿಮ್ಗೆ ಮುಂದೆ ಶೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಿ ಆ್ಯಂಡ್ ಎಲ್ ತೋರಿಸ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿರ್ತೀನಿ. ಸೊ ಕ್ಲಿಯರ್ ಆಗಿರುತ್ತೆ. ಆ್ಯಪ್ ಓಪನ್ ಮಾಡಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸಪೋಸ್ ನೀವೇನಾದರೂ ಟ್ರೇಡನ್ನು ಮಾಡ್ತಾ ಇದ್ದೀರಿ ಅಂತಂದರೆ, ನಿಮಗೆ ಬೇರೆ ಯಾವುದಾದ್ರು ಪ್ಲಾಟ್ಫಾರ್ಮು ಸಫಿಷಿಯೆಂಟ್ ಆಗಿ ನನಗೆ ಸ್ಟಾಪ್ ಲಾಸ್ ಸೆಟ್ ಮಾಡೋದಕ್ಕೆ ಅಥವಾ ಟಾರ್ಗೆಟ್ ಸೆಟ್ ಮಾಡೋದಕ್ಕೆ, ಲಿಮಿಟ್ ಸೆಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ, ನೀವು ಕೂಡ ಹೋಗಿ ದನ್ ಆ್ಯಪನ್ನು ನನ್ನ ಬಯೋನಲ್ಲಿ ಲಿಂಕ್ ಇದೆ. ಸೊ ಕ್ಲಿಕ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು, ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದಾಗಿರುತ್ತೆ. ಸೊ ಸಿಸ್ಟಮಲ್ಲಿ ನೀವು ಸ್ಟಾಪ್ ಲಾಸನ್ನು ಸೆಟ್ ಮಾಡ್ಬೋದು, ಪಿ ಆ್ಯಂಡ್ ಎಲ್ ಕೂಡ ನೋಡ್ಬೋದು. ಸೊ ಈಸಿ ಫಾರ್ ಟ್ರೇಡ್ ಅಂತ. ಓಕೆ, ದನ್ ಆ್ಯಪು ತುಂಬಾ ಈಸಿಯಾಗಿರುತ್ತೆ. ಸೊ ಎಷ್ಟು ಬೇಕಾದಷ್ಟು ಕ್ವಾಂಟಿಟಿ ನೀವು ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ಈಸಿಯಾಗಿ ಸ್ಕ್ಯಾಲ್ಪರ್ ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿರೋಂಥ ಒಂದು ಪ್ಲಾಟ್ಫಾರ್ಮ್. ಅದಕ್ಕೋಸ್ಕರ ನಾನು ಧನ್ ಆ್ಯಪನ್ನು ಯೂಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಿ ಆ್ಯಂಡ್ ಎಲ್ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಧನ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಡ್ ಫಾರ್ ಟ್ರೇಡ್ ಅಂತ ಹಾಕಿದ್ದಾರೆ. ಸೊ ಈ ಥರ ನಮ್ಮದೇ ಬರುತ್ತೆ ಪ್ಲಾಟ್ಫಾರ್ಮು. ಫೋನಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಓಕೆ, ಇಲ್ಲಿ ಮನಿ ಅಂತ ಇದೆ ಅಲ್ವಾ, ರೈಟ್ ಸೈಡ್ಗೆ ಮನಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಮ್ಮದು ಎಷ್ಟು ಫಂಡ್ ಇದೆ, ಕ್ಯಾಪಿಟಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಅದಾದಮೇಲೆ ನೀವು ಈಗ ಟ್ರೇಡರ್ಸ್ ಡೈರಿ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ 13,328 ರೂಪೀಸ್ ಇಲ್ಲಿ ಮೇಲ್ಗಡೆ. ಓಕೆ, ಈ ಥರ ಬರ್ತಾ ಇದೆ. ಓಕೆ, 13,328 ರೂಪೀಸ್ ಅಂದರೆ ನಿಮಗಿಲ್ಲಿ ತೋರಿಸುತ್ತೆ ಫಾರ್ ಫೆಬ್ರವರಿ 2026 ಅಂತ. ಓಕೆ, ಫೆಬ್ರವರಿ 2026 ಫಸ್ಟ್ ಡೇ ಇಂದ ಹಿಡಿದು ಇಲ್ಲಿ ಕೆಳಗಡೆ ಹೋಗ್ಬೋದು. ಇಲ್ಲಿ ನೋಡ್ಬೋದು. ಓಕೆ, ಇದು ಫಸ್ಟು ಬಜೆಟ್ ಡೇ, ಫಸ್ಟ್ ಫೆಬ್ರವರಿ. ಓಕೆ, ಇದು ಫಸ್ಟ್ ಫೆಬ್ರವರಿ ನಮಗೆ 1300 ಪ್ರಾಫಿಟ್ ಆಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಫೆಬ್ರವರಿಗೆ 3,308 ರೂಪೀಸು. ಆಮೇಲೆ 3rd ಫೆಬ್ರವರಿ 2,983 ರೂಪೀಸ್. ಅದಾದಮೇಲೆ 4th ಫೆಬ್ರವರಿ 2,856. ಓಕೆ, ಅದಾದಮೇಲೆ ನಮಗೆ ಇಲ್ಲಿ 5th ಫೆಬ್ರವರಿಗೆ 5,000 ರೂಪೀಸು, 6th ಫೆಬ್ರವರಿಗೆ 4,500. ಓಕೆ, ಓವರಾಲ್ ನಮಗೆ ಈ ಲಾಸನ್ನು ಕಳೆದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಫಸ್ಟ್ ವೀಕ್ ಆಫ್ ದಿಸ್ ಮಂತ್, ಫೆಬ್ರವರಿ ಫಸ್ಟ್ ನಮಗೆ ಇಷ್ಟು ಪ್ರಾಫಿಟ್ ಆಗಿರುತ್ತೆ. 13,328 ರೂಪೀಸ್ ನೆಟ್. ಇಲ್ಲ ಚಾರ್ಜಸ್ಸು ಮತ್ತು ಬ್ರೋಕ್ರೇಜಿನ ಎಲ್ಲ ತೆಗೆದುಬಿಟ್ಟು ಆಲ್ಮೋಸ್ಟ್ 13,328 ರೂಪೀಸ್ ಪಿ ಆ್ಯಂಡ್ ಎಲ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.